ಕಬ್ಬು ಬೆಳೆಗಾರರ ಕಿಚ್ಚನ್ನ ಆಕ್ರೋಶವನ್ನ ತಣಿಸೋಕೆ ಸಿಎಂ ಸಿದ್ದರಾಮಯ್ಯನವರು ಮೊದಲ ಹೆಜ್ಜೆಯನ್ನ ಇರಿಸಿದಂತೆ ಕಾಣಿಸ್ತಾ ಇದೆ. ಕಬ್ಬು ಬೆಳೆಗಾರರ ಅಹೋರಾತ್ರಿ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ಪತ್ರ ಬರೆದು ಭೇಟಿಗೆ ಅವಕಾಶವನ್ನ ಸಿಎಂ ಸಿದ್ದರಾಮಯ್ಯ ಕೇಳಿದ್ದಾರೆ. ಕಬ್ಬು ಬೆಳೆಗಾರರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ, ನಮಗೆ ಒಂದು ಅವಕಾಶ ಕೊಡಿ ಅಂತ ಹೇಳಿ ಪತ್ರವನ್ನ ಬರೆದಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಸಮಸ್ಯೆ ಆಗಿದೆ. ಬೆಳಗಾವಿ, ವಿಜಯಪುರ ಸೇರಿ ಹಲವೆಡೆ ಹೋರಾಟಗಳು ನಡೀತಾ ಇದ್ದಾವೆ. ರೈತರ ಸಮಸ್ಯೆ ಚರ್ಚಿಸೋಕೆ ಅವಕಾಶ ಕೊಡಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಇವತ್ತು ಪ್ರಧಾನಿ ನರೇಂದ್ರ ಮೋದಿಗೆ ಒಂದು ಪತ್ರವನ್ನು ಬರೆದಿದ್ದಾರೆ. ಯಾಕಂದರೆ FRP ಅಂತ ಏನು ಕರಿತೀವಿ, ಫೇರ್ ಆ್ಯಂಡ್ ರೆಮ್ಯುನರೇಷನ್ ಪ್ರೈಸ್, ಕಬ್ಬಿಗೆ ಇದನ್ನು ಕೇಂದ್ರ ಸರ್ಕಾರ ನಿರ್ಧಾರ ಮಾಡೋದು. ಇವತ್ತು ಸಚಿವ ಸಂಪುಟ ಸಭೆ ಆದ ನಂತರ ಕೂಡ ಸಿಎಂ ಸಿದ್ದರಾಮಯ್ಯನವರು ಒಂದು ಮಾತನ್ನು ಹೇಳಿದರು. ಪ್ರಧಾನಿ ಮೋದಿ ಅವರಿಗೂ ಪತ್ರ ಬರೆದು ಭೇಟಿಗೆ ಅವಕಾಶ ಕೇಳ್ತೀನಿ ಅಂತ ಹೇಳಿ ಅದರ ಮೊದಲ ಭಾಗವಾಗಿ, ಮೊದಲ ಹೆಜ್ಜೆಯಾಗಿ ಈಗ ಪ್ರಧಾನಿ ಮೋದಿ ಅವರಿಗೆ ಸಿಎಂ ಸಿದ್ದರಾಮಯ್ಯ ಪತ್ರವನ್ನು ಬರೆದಿದ್ದಾರೆ. ಈಗಾಗಲೇ ಪತ್ರವನ್ನು ಅವರು ರವಾನೆ ಮಾಡಿದ್ದಾರೆ. ಪ್ರಧಾನಿ ಮೋದಿ ಅವರು ಈ ಒಂದು ಪತ್ರಕ್ಕೆ ಸ್ಪಂದಿಸಿ ಒಂದು ಸಮಯವನ್ನು ನಿಗದಿ ಮಾಡಿದಂತಹ ಸಂದರ್ಭದಲ್ಲಿ FRP ಕುರಿತಾಗಿ, ಜೊತೆಗೆ ಕೇಂದ್ರ ಸರ್ಕಾರದಿಂದ ಯಾವೆಲ್ಲ ರೀತಿಯಾದಂಥ ನೆರವನ್ನು ರಾಜ್ಯ ಸರ್ಕಾರ ರೈತರಿಗೆ ಒದಗಿಸಬಹುದು ಅದೆಲ್ಲದರ ಕುರಿತಾಗಿ ಒಂದು ಸಮಗ್ರ ಚರ್ಚೆಯನ್ನು ಮಾಡಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಒಂದು ಸಮಯಾವಕಾಶವನ್ನು ಕೋರಿದ್ದಾರೆ. ರೆಸ್ಪಾನ್ಸ್ ಆ ಕಡೆಯಿಂದ ಬರುತ್ತಾ ಅನ್ನೋದೇ ಈಗ ಕಾಡ್ತಿರುವಂತಹ ಪ್ರಶ್ನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.